ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ನಾನು ಶಿವನಿಗೆ ಸಂಬಂಧಪಟ್ಟಿರುವಂತಹ ಸೋಮವಾರ ದಿವಸನೇ ನಾವು ಏಕೆ ಶಿವನನ್ನು ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಅದಕ್ಕೆ ಕೆಲವೊಂದು ಹಿನ್ನೆಲೆ ಇದ್ದಾವೆ. ಏನದು ಅಂತ ನೋಡೋಣ. ಕೆಲವೊಂದು ಪದ್ಧತಿ ಕೂಡ ಇದೆ. ಸೋಮವಾರ ದಿವಸ ನಾವು ಶಿವನನ್ನು ಪೂಜಿಸೋದು ಮತ್ತು ಆರಾಧಿಸುವಂಥ ಪದ್ಧತಿ ತುಂಬ ಹಿಂದಿನಿಂದನೂ ಕೂಡ ಪಾಲಿಸ್ಕೊಂಡು ಬಂದೈತಿ. ಈ ಸೋಮವಾರ ದಿನ ಏನಪ್ಪ ಅಂದ್ರೆ ಶಿವನ ದಿನ ಅಂತಲೇ ಹೇಳ್ತೀವಿ. ಮತ್ತು ಈ ಸೋಮವಾರ ದಿವಸ ನಾವು ಶಿವನನ್ನೇ ಏಕೆ ಪೂಜೆ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡ್ರಿ. ಶಿವಪೂಜೆಯನ್ನು ಮಾಡೋದು ಹಿಂದಿನ ಒಂದು ಹಿನ್ನೆಲೆ ಏನು ಅಂತ ನೋಡೋದಾತಪ್ಪ ಅಂತಂದ್ರೆ, ನಾವು ದೇವಾದಿದೇವ ಅಂತಂದ್ರೆ ಮಹಾದೇವನನ್ನು ಯಾವ ದಿನ ಬೇಕಾದರೂ ಪೂಜಿಸ್ಬೋದು ಅಥವಾ ನಿಯಮಿತವಾಗಿ ಆತನನ್ನು ಪೂಜಿಸ್ಬೋದು. ಆದರೆ ಸೋಮವಾರ ದಿವಸ ಶಿವನ ಪೂಜೆ ಅತ್ಯಂತ ಮಂಗಳಕರ ಮತ್ತು ಸೂಕ್ತ ದಿನ ಅಂತಲೇ ಪರಿಗಣನೆ ಮಾಡಲಾಗುತ್ತೆ. ಈ ದಿನ ನೋಡ್ರಿ, ಮಾಡಿದ ಪೂಜೆ ಪುನಸ್ಕಾರಗಳು ನಮಗೇನಪ್ಪ ಅಂತಂದ್ರೆ ಅತ್ಯಂತ ಶುಭ ಫಲಿತಾಂಶಗಳನ್ನು ಕೊಡುವಂಥದ್ದು. ಅಷ್ಟಲ್ಲದೆ ನಾವು ಸೋಮವಾರ ದಿವಸ ಮಾಡುವಂಥ ಪೂಜೆ ಪುನಸ್ಕಾರಗಳಿಂದ ಶಿವ ಏನಪ್ಪ ಅಂತಂದ್ರೆ ನಮಗೆ ಪ್ರಸನ್ನನಾಗ್ತಾನೆ ಅನ್ನೋ ಒಂದು ನಂಬಿಕೆ ಕೂಡ ಐತಿ. ಬೇಗ ಒಂದು ವರವನ್ನು ಕರುಣಿಸುವಂಥ ಶಿವ ನೋಡ್ರಿ. ಅದು ಒಂದು ನಂಬಿಕೆ ಐತಿ. ಏಕೆ ನಾವು ಸೋಮವಾರ ದಿವಸ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತಂದ್ರೆ, ಶುಭ ಪೂಜೆಯನ್ನು ನಾವು ಸೋಮವಾರ ದಿವಸನೇ ಮಾಡಿದ್ರಪ್ಪ ಅಂತಂದ್ರೆ ನಮಗೆ ಅದರಿಂದ ಏನೆಲ್ಲ ಪ್ರಯೋಜನ ಐತೆ ಅನ್ನೋದನ್ನು ನೋಡೋಣ. ಸೋಮವಾರ ಅನ್ನೋ ಹೆಸರಿಗೆ ಮತ್ತು ಶಿವನಿಗಿರುವಂಥ ಸಂಬಂಧವನ್ನು ನೋಡಬೇಕಪ್ಪ ಅಂತಂದ್ರೆ, ಹೆಚ್ಚಿನ ಒಂದು ಏನಂತಂದ್ರೆ ಜನರು ಸೋಮವಾರ ದಿವಸ ಶಿವನ ಪೂಜೆನ ಮಾಡಬೇಕಂತ ಹೇಳ್ತಾರೆ, ಅಥವಾ ಯಾಕಂತನೂ ಕೂಡ ಕೇಳ್ತಾರೆ. ಈ ಪ್ರಶ್ನೆಗೆ ಏನಪ್ಪ ಅಂತಂದ್ರೆ ಕೆಲವೊಂದು ಇದೆ. ಏನು ಹಿನ್ನೆಲೆ ಅಂತ ನೋಡ್ಬೇಕಂದ್ರೆ, ವಾಸ್ತವವಾಗಿ ಏನಪ್ಪ ಅಂತಂದ್ರೆ ಸೋಮವಾರ ಅನ್ನೋ ಪದ, ಅದು ವಾರ ಅನ್ನೋ ಒಂದು ಪದ ಅರ್ಥವೇ ಸೋಮ ಅಂದರೆ ಶಿವನ ಒಂದು ಜಡೆಯೊಳಗಿರ್ತಕ್ಕಂಥ ಕೂದಲಿನಲ್ಲಿ ಅಲಂಕರಿಸಲ್ಪಟ್ಟ ಚಂದ್ರ ಅಂತಲೇ ಹೇಳ್ತಾರೆ. ಸೋಮ ಎನ್ನೋ ಪದ ಏನಪ್ಪ ಅಂದರೆ ಇನ್ನೊಂದು ಅರ್ಥವನ್ನು ಕೂಡ ಕೊಡುತ್ತೆ. ಅದರ ಪ್ರಕಾರ ಏನಂತಂದ್ರೆ ಶಾಂತ ಅನ್ನುವಂಥ ಒಂದು ಅರ್ಥನೂ ಕೂಡ ಐತೆ ನೋಡ್ರಿ. ಇದು ಶಿವನ ಒಂದು ಶಾಂತ ಸ್ವಭಾವವನ್ನು ಸೂಚಿಸುತ್ತಾ ಅಂತ ಹೇಳ್ತಾರೆ. ಮತ್ತು ಈ ಸೋಮವಾರಕ್ಕೂ ಮತ್ತು ಪಾರ್ವತಿ ದೇವಿಗೂ ಕೂಡ ಒಂದು ಸಂಬಂಧ ಐತಿ. ಏನಂತಂದ್ರೆ, ಒಂದು ಕಥೆಯ ಪ್ರಕಾರ ಹೇಳ್ಬೇಕಪ್ಪ ಅಂದ್ರೆ, ಶಿವನು ತನ್ನ ಪತಿ ಆಗಬೇಕಂತಂದು ಪಾರ್ವತಿ ಏನು ಮಾಡ್ತಾಳಂದ್ರೆ 16 ಸೋಮವಾರಗಳ ಕಾಲ ಕಠಿಣ ಒಂದು ತಪಸ್ಸನ್ನು ಮಾಡ್ತಾಳೆ. ಇದರಿಂದ ಏನಂತಂದ್ರೆ ಭಗವಂತ ಸಂತೋಷಪಟ್ಟ ಮತ್ತು ಆಕೆಯನ್ನು ತನ್ನ ಪತ್ನಿಯಾಗಿ ಸ್ವೀಕಾರ ಮಾಡಿದ ಅಂತ ಕೂಡ ಒಂದು ದಂತಕಥೆ ಐತಿ. ಅದರಿಂದ ಏನಪ್ಪ ಅಂದ್ರೆ ಅಂದಿನಿಂದ ಸೋಮವಾರದ ಒಂದು ಉಪವಾಸ ಆಚರಣೆ ಸಂಪ್ರದಾಯ ಪದ್ಧತಿ ಬೆಳಕಿಗೆ ಬಂತು ಅಂತ ಕೂಡ ಕಥೆ ಐತಿ. ಮತ್ತು ಇನ್ನೊಂದು ದಂತಕಥೆಯ ಪ್ರಕಾರ ಏನಪ್ಪ ಅಂದ್ರೆ, ಒಬ್ಬ ದಕ್ಷ ಮಹಾರಾಜ ಇರ್ತಾನೆ. ಆತನ ಶಾಪದಿಂದ ಏನಂತಂದ್ರೆ ಚಂದ್ರಕ್ಷಯ ರೋಗಕ್ಕೆ ಆತ ಗುರಿಯಾಗಿರ್ತಾನೆ. ಆತ ಆ ರೋಗದಿಂದ ಮುಕ್ತನಾಗಕ್ಕೆ ಏನು ಮಾಡ್ತಾನಂದ್ರೆ ಸೋಮವಾರ ದಿನ ಆತ ಶಿವನನ್ನು ಆರಾಧನೆ ಮಾಡ್ತಾನೆ. ಇದರ ಪರಿಣಾಮ ಏನಾಗುತ್ತಂತಂದ್ರೆ ಅವನು ಕ್ಷಯರೋಗದಿಂದ ಪಾರಾಗ್ತಾನೆ. ಅಂದಿನಿಂದ ಏನಾಗುತ್ತಂದ್ರೆ ಸೋಮವಾರವನ್ನು ಶಿವನ ಆರಾಧನೆಗೆ ಸೂಕ್ತವಾದ ದಿನ ಅಂತಲೂ ಕೂಡ ಕೆಲವು ಕಡೆ ಹೇಳಲಾಗತ್ತೆ. ಹೀಗಾಗಿ ನೋಡ್ರಿ, ಸೋಮವಾರದ ಒಂದು ವಿಶೇಷ ಸಂಬಂಧ ಇದು. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ, ಓಂ ಅನ್ನುವಂಥ ಒಂದು ಶಬ್ದ ಮತ್ತು ಸೋಮವಾರಕ್ಕಿರೋ ಸಂಬಂಧ ನೋಡ್ಬೇಕಂದ್ರೆ, ಇಲ್ಲಿ ಕೆಲವೊಂದು ವಿಚಾರ ನಾವು ಗಮನಕ್ಕೆ ತಗೊಳ್ಳೋದಾತಂದ್ರೆ, ಈ ಒಂದು ಸೋಮವಾರ ದಿವಸ ಓಂ ಅನ್ನೋ ಒಂದು ಶಬ್ದವನ್ನು ನಾವು ಸ್ವಯಂಚಾಲಿತವಾಗಿ ಏನಂತಂದ್ರೆ ಶಿವನಿಗೆ ಸಂಬಂಧಪಟ್ಟಿರುವಂಥ ಒಂದು ಶಬ್ದ. ಇಲ್ಲಿ ಓಂ ಎನ್ನುವ ಶಬ್ದ ಏನು ಅಂತಂದ್ರೆ ಸೋಮವಾರ ದಿವಸನೇ ಇದು ಉಚ್ಚರಿಸಿದಾಗ ನಮಗಲ್ಲಿ ಓಂ ಅನ್ನುವಂಥ ಒಂದು ಶಬ್ದ ಸೃಷ್ಟಿಯಾಗತ್ತೆ. ಈ ಓಂ ಎನ್ನುವ ಶಬ್ದ ಕೂಡ ಶಿವನಿಗೆ ಸಂಬಂಧಿಸಿರುವಂಥ ಶಬ್ದ ಆಗಿರೋದ್ರಿಂದ ಸೋಮವಾರ ದಿವಸ ಸಾಕ್ಷಾತ್ ನಮಗೇನಂದ್ರೆ ಪರಶಿವನೇ ಅಂತನ ಕೂಡ ಒಂದು ನಂಬಿಕೆ ಐತಿ ನೋಡ್ರಿ ಫ್ರೆಂಡ್ಸ್. ಈ ಥರ ಒಂದು ಸೋಮವಾರದ ಒಂದು ಕತೆ ಮಾಹಿತಿ ಹಿನ್ನೆಲೆ. ಓಂ ನಮಃ ಶಿವಾಯ ಅಂತಲೂ ಕೂಡ ನಾವು ಹೇಳ್ತೀವಿ. ಈ ಓಂ ನಮಃ ಶಿವಾಯ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ನಾವು ಶಿವನ ಒಂದು ವಿಶೇಷ ಆಶೀರ್ವಾದವನ್ನು ಪಡ್ಕೋಬೋದು ನೋಡ್ರಿ. ಮತ್ತು ಶಿವನು ಏನಪ್ಪ ಅಂತಂದ್ರೆ ದಯೆಯನ್ನು ತೋರ್ತಾನೆ. ಮತ್ತು ಈ ಸೋಮವಾರ ದಿವಸ ನೀವು ಪೂಜೆ ಮಾಡಬೇಕಾದ್ರೆ ತಪ್ಪದೇ ಈ ಒಂದು ಓಂ ನಮಃ ಶಿವಾಯ ಮಂತ್ರವನ್ನು ಪಠಣೆಯನ್ನು ಮಾಡಿಕೊಳ್ಳ್ರಿ. ಭಾಳ ಶ್ರೇಷ್ಠ, ಒಳ್ಳೆಯದು. ಮತ್ತು ಇನ್ನೂ ಕೆಲವೊಂದು ಶಿವನಿಗೆ ಸಂಬಂಧಪಟ್ಟಿರುವಂಥ ತುಂಬ ಮಾಹಿತಿಗಳದಾವು.
ಅದನ್ನು ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಹಾಕಿರಿ. ಇನ್ನೂ ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಅಂತ ಹೇಳ್ತೀನಿ. ಮತ್ತೆ ನಾನು ಹೊಸ ಮಾಹಿತಿಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಬೆಳಗಿನ ಪಂಚಾಂಗ ನೋಡಿಲ್ಲ ಅಂದರೆ ಪಂಚಾಂಗ ವಿಡಿಯೋ ಕೂಡ ಬರುತ್ತೆ, ಬೆಳಗ್ಗೆ ಡೈಲಿ ಅಪ್ಲೋಡ್ ಆಗುತ್ತೆ, ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.